ಎಲ್ಲರಿಗೂ ನಮಸ್ಕಾರ. ಈ ಪತ್ರಿಕಾ ಮಾಧ್ಯಮದ ಬಂಧು ಬಳಗ ಹಾಗೂ ದೃಶ್ಯ ಮಾಧ್ಯಮದವರಿಗೆ ಈ ಒಂದು ನಮ್ಮ ನಾಡದೇವಿ ಮಹಾಮಂಡಳ ಕಾರ್ಯಕ್ರಮ ಅಂಗವಾಗಿ ಬರ್ತಕ್ಕಂಥ ದಸರಾ ನಾಳೆ ಬರುವ 3ನೇ ತಾರೀಕು ಘಟಸ್ಥಾಪನಾ, 13ನೇ ತಾರೀಕು ದೇವಿಯ ವಿಸರ್ಜನಾ ಕಾರ್ಯಕ್ರಮ. ಈ ರೀತಿ 9 ದಿವಸಗಳ ಕಾರ್ಯಕ್ರಮ ನಿಮಿತ್ತವಾಗಿ ನಾಡದೇವಿ ದಸರಾ ಉತ್ಸವ ಏನೋ ಕಾರ್ಯಕ್ರಮ ಆಕತಿ. ಅದರ ನಿಮಿತ್ತವಾಗಿ ನಾವು ದಸರಾ ನಾಡದೇವಿ ಮಹಾಮಂಡಳ ಅಂತ ಒಂದು ಮಹಾಮಂಡಳ ಘೋಷಣೆ ಮಾಡಿದ್ದೀವಿ. ಯಶಸ್ವಿಯಾಗಿ ಇದು 3ನೇ ವರ್ಷ ಪಾದಾರ್ಪಣೆ. 2022 ಮೊದಲನೇ ವರ್ಷ, 23 ಎರಡನೇ ವರ್ಷ, ಇದು 2024 3ನೇ ವರ್ಷ. ಯಶಸ್ವಿಯಾಗಿ ಇದು 2023ನೇದ ನಮ್ಮ ರಾಜು ತೆಲಿಗಿಹಾಳ ಅವರನ್ನ ಅಧ್ಯಕ್ಷತೆ ಒಳಗ ಸುಂದರ ಕಾರ್ಯಕ್ರಮ, ಅತಿ ಚಟಮುಕ್ತ, ಇಂಥ ವ್ಯಸನ ಮುಕ್ತ ಸಮಾಜ ಸುಧಾರಣೆ ಹಾಗೂ ಇನ್ನಿತರ ಯಾವ ಸಮಾಜ ಕಾರ್ಯಗಳನ್ನು ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಒಂದು ನಾಡದೇವಿ ಮಹಾಮಂಡಳ ಮಾಡಿದ್ದೀವಿ. ಈಗೇನು ಗಣೇಶ ಮಹಾಮಂಡಳ ಐತ್ಲ ಯಶಸ್ವಿಯಾಗಿ ಹೆಂಗೆ ಬೆಳೆದಿಲ್ಲ, ಅದೇ ಪ್ರಕಾರ ಇದು ನಮ್ಮ ನಾಡದೇವಿ ಮಹಾಮಂಡಳನು ಬೆಳವಣಿಗೆಯಾಗಿ ಜಮಖಂಡಿಯಲ್ಲಿ ಅತಿ ಎಲ್ಲ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕಾರ್ಯವನ್ನು ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ನವರಾತ್ರಿ ಮಹಾಮಂಡಳದಲ್ಲಿ ಒಂದು 3 ಪ್ರೈಸ್ ಮಾಡಬೇಕಂತ ವಿಚಾರ ಮಾಡಿದ್ದೀವಿ. ಪ್ರಥಮದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಈ ಸುಂದರ ಮೂರ್ತಿ ಅಲಂಕಾರ. ಆಮೇಲೆ ರೀತಿ ಎರಡನೇದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ. ಅದೇ ನಾಡ ದಾಂಡಿಯಾ ಕಾರ್ಯಕ್ರಮ, ದೇವಿ ಮುಂದೆ ದಾಂಡಿಯಾ ಕಾರ್ಯಕ್ರಮ ಎಲ್ಲ ಮಂಡಳದಲ್ಲೂ ಮಾಡ್ತಾರೆ. ಆ ದಾಂಡಿಯಾ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಲಿ ಅಂತ ಅಲ್ಲಿಯೂ ಪ್ರಥಮ, ದ್ವಿತೀಯ, ತೃತೀಯ ಈ ರೀತಿ ಇನ್ನಿತರ 3 ಪ್ರೈಸ್ಗಳನ್ನ ಕೊಡುವುದ ವಿಚಾರ ಮಂಡಳದಾಗ ಹಾಕೊಂಡಿವಿ. ಇದೇ ರೀತಿ ನಮ್ಮ ದೇವಿ ಮೂರ್ತಿ ಉತ್ಸವ ಏನು ಕೂಡಿಸ್ತಾರಲ್ಲ, ಆ ಮೂರ್ತಿ ಉತ್ಸವ ಮುಂದೆ ಏನು ದಾಂಡಿಯಾ ಕಾರ್ಯಕ್ರಮ ಅವ್ರಿಗಷ್ಟ ಕೊಡತಕ್ಕಂಥ ನಿರ್ಣಯ ಮಾಡಿದ್ದೀವಿ ನಾವು. ಯಾವುದೇ ಬಹುಮಾನ ಘೋಷಣೆ ಆಗಲಿ, ಇನ್ನಿತರೆ ಅವರ ಫೋಟೋ ಇಟ್ಟು ಅದು ಇದು ಏನು ಕಾರ್ಯಕ್ರಮ ಮಾಡ್ತಾರಲ್ಲ ಅಂಥವಕ್ಕೆ ಅವಕಾಶ ಇಲ್ಲ. ನಮ್ಮಲ್ಲಿ ಪರ್ಮಿಷನ್ ತೊಗೊಂಡು ದೇವಿ ಉತ್ಸವ ಮಾಡೋರಿಗಷ್ಟ ನಾವು ಇದನ್ನ ಬಹುಮಾನ ಕೊಡ್ಬೇಕಂತ ವಿಚಾರ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಜಮಖಂಡಿಯಲ್ಲಿ ಹನುಮಾನ್ ಚೌಕದಲ್ಲಿ ಈ ಸರಿ ಸ್ಟೇಜ್ ಹಾಕ್ಬೇಕಂತ ವ್ಯವಸ್ಥೆ ಮಾಡಿದ್ದೀವಿ. ಆ ಸ್ಟೇಜ್ ಕಡ್ಡಾಯವಾಗಿ ನಾವು 10:30 11 ಗಂಟೆ ಸ್ಟೇಜ್ ಒಂದು ಬಂದ್ ಮಾಡ್ತೀವಿ. ತದನಂತರ ಯಾವ ದೇವಿ ಮೂರ್ತಿ ಬಂದ್ರು ಯಾವುದೋ ಬಹುಮಾನ ಘೋಷಣೆ ಆಗಿದ್ರು ಅಧ್ಯಕ್ಷರು ಅವರು ಮತ್ತು ಕಾರ್ಯದರ್ಶಿ ಯಾರೋ ಒಬ್ರು ಬಂದ 11 ಒಳಗಾಗಿ ಅವ್ರು ಬಹುಮಾನ ತೊಗೊಂಡು ಹೋಗ್ಬೇಕು. 11 ನಂತರ ಬಂದರೆ ಯಾವುದೇ ನಾವು ಬಹುಮಾನ ಕೊಡ್ತಕ್ಕದ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವು ಆ ಸ್ಟೇಜ್ ಒಂದು 11 ಗಂಟೆಗೆ ಕ್ಲೋಸ್ ಮಾಡುವಂಥ ವ್ಯವಸ್ಥೆ ನಾವು ಹಮ್ಮಿಕೊಂಡೆವು. ಈ ರೀತಿ ಎಲ್ಲ ನಮ್ಮ ನಾಡದೇವಿ ಮಹಾಮಂಡಳ ಕಾರ್ಯಕರ್ತರು ಎಲ್ಲ ಸಕ್ರಿಯ ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಎಲ್ಲ ಮಂಡಳ ಪರವಾಗಿ ಮತ್ತು ನಮ್ಮ